ಹಾಯ್ ಹಲೋ ನಮಸ್ಕಾರ. ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಬೇಸಿಗೆ ಬಂತಲ್ವಾ, ಬೇಸಿಗೆ ಬಂದಿರೋದಕ್ಕೆ ನಾವು ಸಂಡಿಗೆ ಮಜ್ಜಿಗೆ ಮೆಣಸು ಎಲ್ಲ ಮಾಡಿಟ್ಕೋತೀವಿ. ಸಂಡಿಗೆ ಹಪ್ಪಳ ಎಲ್ಲನೂ. ಸೊ ನಾನು ಮಜ್ಜಿಗೆ ಮೆಣಸು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮೆಣಸಿಕಾಯಿ ಚೆನ್ನಾಗಿ ತೊಳ್ಕೊಬೇಕು, ಧೂಳ ಮತ್ತು ಅದು ಏನಾದರೂ ಔಷಧಿ ಹೊಡೆದಿದ್ರೆ ಅಂತ ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೇ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಮೆಣಸಿಕಾಯಿ ಫಸ್ಟು ತೊಳೆದಾಕ್ಬಿಡ್ತೀನಿ. ಒಂದು ಕಾಟನ್ ಬಟ್ಟೆ ಮೇಲೆ ಹಿಂಗೆ ನೀರು ಹೋಗೋವರೆಗೂ ಅಷ್ಟೇ ಒಂದು ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮಾಡೋಣ. ನಾವು ಇವಾಗೆಲ್ಲ ಮೆಣಸಿಕಾಯಿ ನೀರಿಗೆ ಹಾಕಿ ಆರಿಸ್ಕೊಂಡಿದ್ದೀವಲ್ಲ, ಒಣಗಿದೆ ಇದು ಸ್ವಲ್ಪ. ಇದನ್ನೆಲ್ಲ ನಾವು ಸೀಳ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಇದನ್ನೇ ಸ್ವಲ್ಪ ಅದರಲ್ಲಿ ತುಂಬಕ್ಕೆ ಇದನ್ನು ಮಾಡ್ಕೋಬೇಕು. ಮೊಸರು ಹಾಕಿದ್ದೀನಿ ಸ್ವಲ್ಪ, 1 ಸ್ಪೂನು, 2 ಸ್ಪೂನ್ ಉಪ್ಪು ಹಾಕ್ತೀನಿ. ಟೀ ಸ್ಪೂನ್ಲೇ 2 ಸ್ಪೂನ್ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ನೀವು ಯಾವ ಅಳತೆಯಲ್ಲೇ ಉಪ್ಪು ಹಾಕ್ಕೊಂಡ್ರೂ 2 ಸ್ಪೂನ್ ಉಪ್ಪು, 1 ಸ್ಪೂನು ಮೆಂತ್ಯ ಪೌಡರ್, ಸ್ವಲ್ಪ ಹಿಂಗು. ಯಾರಿಗೆ ಹಿಂಗೆ ಬೇಕು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ನಾನು ಸ್ವಲ್ಪ ಇಲ್ಲ ಹಿಂಗೆ ಹಾಕ್ಕೊಳ್ತೀನಿ. ಯಾರು ಪೌಡರ್ ಇದೆ ಪೌಡರ್ ಹಾಕ್ಕೊಳ್ಳಿ. ನಾನು ಪೌಡರ್ ಇಲ್ಲ, ನಾನು ಮೆತ್ತಂದೇ ಉಪಯೋಗ ಮಾಡ್ಕೊಳ್ತೀನಿ ಮನೆಯಲ್ಲಿ. ಇಷ್ಟು ಹಾಕ್ಕೊಂಡಿದ್ದೀನಿ. ಫಸ್ಟ್ ನಾವು ಇದನ್ನೇ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೋಬೇಕು. ಮಧ್ಯದಲ್ಲಿ ಇದನ್ನೇ ಹಿಂಗೆ ಕಟ್ ಮಾಡಬೇಕು. ಇದು ಮಧ್ಯದಲ್ಲಿ ನಾವು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಫಸ್ಟು ಇದನ್ನು ಮಧ್ಯದಲ್ಲೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಅದರಲ್ಲೇ ತುಂಬಬೇಕು. ನಾವು ಇದೆಲ್ಲ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದು ಮಧ್ಯದಲ್ಲಿ ಇದನ್ನು ಈ ಥರ ಕಟ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಉದ್ದಕ್ಕೆ ಕಟ್ ಮಾಡಬೇಡ. ಮತ್ತು ನೀವು ಫುಲ್ ಪ್ರೆಸ್ ಮಾಡಿದರೆ 2 ಹೋಳಾಗ್ಬಿಡುತ್ತೆ, ಅದು ನಿಮ್ಗೆ ತುಂಬಕ್ಕೆ ಬರಲ್ಲ. ಜಸ್ಟ್ ನೀವು ಹಿಂಗೆ ತೊಗೊಂಡು ಹಿಂಗೆ ಮಾಡಿದರೆ ಆಯಿತು. ನೀವು ಕೈಯಲ್ಲಿ ತೊಗೊಂಡು ಹಿಂಗೆ ಮಾಡಿದ್ರೂ ಬರುತ್ತೆ. ಹಿಂಗೆ ನೀವು ಕೈಯಲ್ಲಿ ತೊಗೊಂಡು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಎಳೆದ್ರೂ ಆಗುತ್ತೆ, ಅದು ಕಟ್ಟಾಗಲ್ಲ. ಈ ಥರ ಪ್ರೆಸ್ ಮಾಡಿ ಹಿಂಗೆ ಉದ್ದಕ್ಕೆ ಎಳೆದ್ಬಿಟ್ರೆ ಹಿಂಗೆ ನೋಡಿ, ಹಿಂಗೆ ಓಪನ್ ಆಗುತ್ತೆ. ಇಷ್ಟೇ, ಇದು ಓಪನ್ ಆಗಬೇಕಿದು. ಹಿಂಗೆ ಕೆಳಗಿನ ಕಟ್ಟಾಗಬಾರ್ದು, ಮೇಲಿದಷ್ಟೇ ಕಟ್ಟಾಗಬೇಕು. ಹಿಂಗೆ ಈ ಥರ ಓಪನ್ ಆಗಬೇಕು. ನೀವು ಪ್ರೆಸ್ಸಾಗಿ ಹಿಂಗೆ ಕಟ್ ಮಾಡಿದರೆ 2 ಹೋಳಾಗ್ಬಿಡುತ್ತೆ, ನೀವು ತುಂಬಕ್ಕೆ ಬರಲ್ಲ ಅದು ಮಸಾಲ. ಓಕೆ, ನಾವು ಇವಾಗೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಇದನ್ನೇ ಈ ಥರ ತುಂಬೋದಷ್ಟೇ. ಇದರಲ್ಲಿ ಇಷ್ಟಿಷ್ಟೇ ಹಾಕಬೇಕು. ಹಿಂಗೆ ಹಾಕಿ ಹಿಂಗೆ ಫಸ್ಟ್ ಇಲ್ಲಿ ತುಂಬ ಹತ್ರ ಹಿಂಗೆ ಹಾಕಿ ಹಿಂಗೆ ಬಟ್ಟೆಲಿ ಎಳೆದ್ಬಿಟ್ರೆ ಹಿಂಗೆ. ಇದು ಹಿಂದಿನ ದಿವಸ ಸಂಜೆ ಅಥವಾ ರಾತ್ರಿಗೆ ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಾವು ಮಾರನೇ ದಿವಸ ಬೆಳಗ್ಗೆ ಬಿಸಿಲಿಗೆ ಇಡಬೇಕು ಇದನ್ನೇ, ಅಂದರೆ ಚೆನ್ನಾಗಾಗುತ್ತೆ. ನಾವು ಹಿಂಗೆ ಮಾಡಿ ಹಿಂಗೆ ಬಿಸಿಲಿಗೆ ಇಟ್ಟರೆ ಚೆನ್ನಾಗಿ ಬರಲ್ಲ.
ಇಷ್ಟೇ, ಇಷ್ಟೇ ಅಂದರೆ ಇಷ್ಟೇ. ಸ್ವಲ್ಪ ಅಂದರೆ ತೊಗೊಂಡು ಇಲ್ಲಿ ಎಡ್ಜಿಗೆ ಹಾಕಿ ಹಿಂಗೆ ಇಲ್ಲಿಂದ ಹಿಂಗೆ ಎಂಡ್ವರೆಗೂ ಎಳ್ಕೊಂಡ್ಬಿಟ್ರೆ ಅದೆಲ್ಲ ಕಡೆ ಕೂಡ್ಕೊಳ್ಳುತ್ತೆ ಅಷ್ಟೇ. ಇವಾಗ ರೆಡಿ ಆಯ್ತು ನೋಡಿ ಮೆಣಸಿನ್ಕಾಯಿ. ಇದು ಒಂದು ರಾತ್ರಿ ಹಾಗೆ ಇಡಬೇಕು. ಇವಾಗ ನಾ ಸಾಯಂಕಾಲ ಈಗ ತುಂಬಿದ್ದೀನಿ. ಇದು ಇಡೀ ರಾತ್ರಿ ಒಂದು ದಿವಸ ಇಡ್ತೀನಿ. ನಾಳೆ ಬೆಳಗ್ಗೆ ಬಿಸಿಲಿಗೆ ಒಣಗಿಸೋದು. 2-3 ದಿವಸ ಬೇಕಾಗುತ್ತೆ ಚೆನ್ನಾಗಿ ಒಣಗಬೇಕಂದ್ರೆ. ಇವಾಗ ಬಿಸಿಲು ಚೆನ್ನಾಗಿದೆ, 2 ದಿವಸ ಸಾಕಾಗುತ್ತೆ. ಆದರೂ ಒಂದು 3 ದಿವಸ ಇಟ್ಟರೆ ಚೆನ್ನಾಗಿ ನಾವು ಸ್ಟಾಕ್ ಮಾಡಿಡೋಕ್ಕೆ ಅನುಕೂಲ ಆಗುತ್ತೆ, ಚೆನ್ನಾಗಿ ಉಳಿಯುತ್ತೆ. ಓಕೆ, ಇಷ್ಟೇ ಇರೋದು.